ಇನ್ನು ಬೆಂಗಳೂರಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿದೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ತಿಂಗಳು 10ನೇ ತಾರೀಕು ಸಾರ್ವಜನಿಕರಿಗಾಗಿ ಲೋಕಾರ್ಪಣೆಯಾಗುತ್ತೆ ಮೆಟ್ರೋ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಳದಿ ಮಾರ್ಗದ ಉದ್ಘಾಟನೆ ಮಾಡ್ತಾರಂತೆ. ಆಗಸ್ಟ್ 10ರಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಬಹುನಿರೀಕ್ಷಿತ ಹಂತ 3ರ ಮೆಟ್ರೋ ಇದು. ಯಾಕೆ ಬಹುನಿರೀಕ್ಷಿತ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸಿಟಿಯನ್ನು ಸಂಪರ್ಕ ಮಾಡುತ್ತೆ. ಭರತ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಭರತ್, ಬಹಳ ವಿಳಂಬ ಆಗಿತ್ತು, ಪದೇ ಪದೇ ಡೇಟ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ರು, ಫೈನಲಿ ಉದ್ಘಾಟನೆಗೊಳ್ತಾ ಇದೆ. ವಾಸುದೇವ್, ಆಗಸ್ಟ್ 15ರ ಒಳಗೆ ಹಳದಿ ಲೈನ್ ಮೆಟ್ರೋ ಮಾರ್ಗವನ್ನ ಆರಂಭ ಮಾಡಬೇಕು ಅನ್ನೋ ಒಂದು ಡೆಡ್ ಲೈನ್ ಇಟ್ಕೊಂಡು BMRC ಕೆಲಸ ಮಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನ ಇತ್ತು, ಆಗತ್ತಾ ಆಗಲ್ವಾ ಅನ್ನೋದ್ರ ಬಗ್ಗೆ. ಬಟ್ ಈಗ ಅಫಿಷಿಯಲ್ ಆಗಿ ಕೇಂದ್ರ ಸಚಿವರು ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 10ನೇ ತಾರೀಕು ನರೇಂದ್ರ ಮೋದಿ ಅವರೇ ಹಳದಿ ಲೈನ್ ಮೆಟ್ರೋ ಮಾರ್ಗವನ್ನ ಚಾಲನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿಗೆ ಬಂದು ಖುದ್ದು ಅವರು ಇಲ್ಲೇ ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ತೇಜಸ್ವಿ ಸೂರ್ಯ ಅವರು ಕೂಡ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ಅಫಿಷಿಯಲ್ ಆಗಿ BMRC ಅವರಾಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಇನ್ನಷ್ಟೇ ಅವರು ಅಫಿಷಿಯಲ್ ಮಾಡ್ಬೇಕಾಗಿದೆ. ಇನ್ನು ಹಳದಿ ಮಾರ್ಗದ ಬಗ್ಗೆ ಮಾತಾಡೋದಾದ್ರೆ 19 ಕಿಲೋಮೀಟರ್ ಇದೆ, 16 ಸ್ಟೇಷನ್ ಇದೆ, ರೈಲ್ಗಳ ಕೊರತೆ ಕೂಡ ಇದೆ. ಆದ್ರೆ ಯಾವ ರೀತಿಯಾಗಿ ಅವರು ಸಂಚಾರ ಆರಂಭಿಸ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಡೀ ಕಂಪ್ಲೀಟ್ 19 ಕಿಲೋಮೀಟರ್ ಕೂಡ ಸಂಚಾರ ಆಗುತ್ತಾ ಅಥವಾ ಅದ್ರ ಆಫ್ ಮಾತ್ರ ಸಂಚಾರ ಆಗುತ್ತಾ? ಜೊತೆಗೆ 3 ಟ್ರೈನ್ಗಳಷ್ಟೇ ಈಗ ಈ ಮಾರ್ಗದಲ್ಲಿ ಇರುವಂತದ್ದು. ಸೊ ಈ ವಿಚಾರದಲ್ಲಿ ಇನ್ನಷ್ಟು ಕನ್ಫ್ಯೂಷನ್ಸ್ ಅಥವಾ ಗೊಂದಲಗಳಿದೆ. ಈ ಬಗ್ಗೆ BMRC ಕೂಡ ಈಗ ಸ್ಪಷ್ಟತೆ ಕೊಡಬೇಕಾಗಿದೆ. ಒಟ್ಟಾರೆ ಹಳದಿ ಲೈನ್ ಮಾರ್ಗ ಸಾಕಷ್ಟು ಜನರಿಗೆ, ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿರುವಂತಹ ಜನರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸಾಕಷ್ಟು ನಿರೀಕ್ಷೆ ಇತ್ತು, ಸಾಕಷ್ಟು ಒತ್ತಡಗಳಿತ್ತು. ಸೊ ಅಂತಿಮವಾಗಿ ಈಗ ಆಗಸ್ಟ್ 10ನೇ ತಾರೀಕು ಈಗ ಲೋಕಾರ್ಪಣೆ ಆಗ್ತಾ ಇದೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಭರತ್.